ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದು ಮಾರ್ನಿಂಗ್ ಒಂದು 8:30ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಏನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ಮೇಲೆ ದೇವ್ರ ಮನೆ ಸ್ವಚ್ಛ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ತುಂಬ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಹೋಗೋದಿದೆ. ಏನೆಲ್ಲ ವಿಡಿಯೋ ಅಂತ ನೀವು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನಿಮಗೂ ಗೊತ್ತಾಗತ್ತೆ. ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದು ಫ್ರೈಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಪೂಜೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇವತ್ತು ಫ್ರೈಡೇ ಜೊತೆಲಿ ಅಮಾವಾಸ್ಯೆ ಕೂಡ, ಸೊ ಹಂಗಾಗಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಎಲ್ಲ ಮುಗಿದ್ಮೇಲೆ ಫಸ್ಟ್ ಬಂದು ಆಲ್ರೆಡಿ ಟೊಮೊಟೊ ಬಾತ್ ರೆಡಿ ಆಗಿದೆ. ಪೂಜೆನೂ ಎಲ್ಲ ಕಂಪ್ಲೀಟ್ ಆಯಿತು. ಬಟ್ ಇವತ್ತೇನಂದರೆ ನಾವು ಆಫೀಸ್ಗೆ ಹೊರಡ್ತಾ ಇಲ್ಲ. ಇವತ್ತು ನಾನು ನಮ್ಮ ಅತ್ತೆ ಈಚೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ವಿಷಯ ಅಂತ ನಿಮಗೆ ಫುಲ್ ವಿಡಿಯೋ ಲಾಂಗಲ್ಲಿ ಶೇರ್ ಮಾಡ್ಕೋತೀನಿ. ಯಾರು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಇಷ್ಟ ಆಗೋ ಥರನೇ ಇರುತ್ತೆ, ಇನ್ಫಾರ್ಮೇಟಿವ್ ಆಗಿ ಕೂಡ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಯಾವ ಥರ ಬಂದಿದೆ ಟೊಮೊಟೊ ಬಾತ್ ಅಂತೆಲ್ಲ ನಿಮಗೂ ತೋರಿಸ್ತೀನಿ. ಆಲ್ರೆಡಿ ಓಪನ್ ಮಾಡಿ ನಮ್ಮ ಮೈದನಿಗೆ ಬಾಕ್ಸ್ ಎಲ್ಲ ಕೊಟ್ಟಿದ್ದಾಯಿತು. ಟೊಮೊಟೊ ಬಾತ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಉದ್ರುದ್ರಾಗಿ ತುಂಬ ಟೇಸ್ಟಿಯಾಗೂ ಇರುತ್ತೆ. ಆಲ್ರೆಡಿ ತುಂಬ ಸತಿ ರೆಸಿಪಿನ ಎಲ್ರಿಗೂ ಗೊತ್ತೇ ಇದೆ, ತುಂಬ ಸತಿ ರೆಸಿಪಿನ ಶೂಟ್ ಮಾಡಿದ್ದೀನಿ. ಹಂಗಾಗಿ ಮತ್ತೆ ನಾನೇನು ವಿಡಿಯೋ ರೆಸಿಪಿ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದು ಬೇರೆ ಟೈಮ್ ಬೇರೆ ಇಲ್ಲ, ಸೊ ಹಂಗಾಗಿ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ಬನ್ನಿ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ಗೂ ಬಾಕ್ಸ್ ಪ್ಯಾಕ್ ಮಾಡಿಕೊಟ್ರೆ ಅವರು ಆಫೀಸ್ಗೆ ಹೊರಡ್ತಾರೆ. ಇದ್ರ ಜೊತೆ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಮನೇಲಿ ಸ್ವಲ್ಪ ತರಕಾರಿ ಎಲ್ಲಾನು ಖಾಲಿ ಆಗೋಗ್ಬಿಟ್ಟಿದೆ. ಸಂಜೆ ಹೋಗಿ ತಗೋಬರ್ಬೇಕು. ಈಚೆ ಕಡೆ ಹೋಗಿ ಬಂದ್ಮೇಲೆ ಮತ್ತೆ ಹೋಗಿ ಸಂಜೆ ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತರಬೇಕು. ಮನೇಲಿ ಎಲ್ಲ ಖಾಲಿ ಆಗಿದೆ. ಇವತ್ತು ಶುಕ್ರವಾರ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಹೊಸ್ಲಿಗೆ ನಿಂಬೆಹಣ್ಣು ದೃಷ್ಟಿ ತೆಗೆಯೋದೇ ಮರ್ತೋಗಿತ್ತು. ಸೊ ಟಿಫನ್ನೆಲ್ಲ ಆ ಪ್ಲೇಟ್ಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಅದಾದಮೇಲೆ ನಿಂಬೆಹಣ್ಣಲ್ಲಿ ಹೊಸ್ಲಿಗೆ ದೃಷ್ಟಿ ತೆಗಿತಾ ಇದ್ದೀನಿ. ಇದು ನಮಗೆ ತುಂಬಾ ಯೂಸ್ ಆಗುತ್ತೆ. ಮನೆ ಮೇಲೆ ಯಾವುದೇ ಥರ ಕೆಟ್ಟ ದೃಷ್ಟಿ ಬೀಳದೇ ಇರೋ ಥರ ಇರುತ್ತೆ. ಆದಷ್ಟು ನೆಗೆಟಿವ್ ಎನರ್ಜಿನೂ ಸಹ ಹೊಸ್ಲಲ್ಲೇ ಒಳಗಡೆ ಬರಲಿಕ್ಕೆ ಟ್ರೈ ಮಾಡೋದು ಏನಿರುತ್ತೋ ಅದು ಅಲ್ಲೇ ಸ್ಟಾಪ್ ಆಗುತ್ತೆ ಅಂತಲೂ ಹೇಳ್ಬೋದು. ಇದು ಎಲ್ಲ ಮನೆಯಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಮಾಡೋದು ತುಂಬಾ ಒಳ್ಳೆಯದು. ನಮ್ಮಮ್ಮ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಹಂಗಾಗಿ ನಾನು ಯಾವತ್ತೂ ಮಿಸ್ ಮಾಡೋದಿಲ್ಲ. ಹಾಗೆ ಈ ನರದೃಷ್ಟಿ ಕೆಟ್ಟ ಕಣ್ಣು ಬೀಳತ್ತೆ ಅಂತಾರಲ್ವ, ಅದೆಷ್ಟು ನಿಜ ನೋಡಿ. ತುಳಸಿನ ಗಿಡ ತುಂಬಾ ಚೆನ್ನಾಗಿತ್ತು ನಾನು ಈ ಮನೆಗೆ ತೊಗೊಂಬಂದ್ಮೇಲೆ. ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ನಮ್ಮ ಕಳಸದ ಕಾಯಿ ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು, ಇದೇ ಒಣಗೋಗ್ತಾ ಇದೆ. ಬಟ್ ನೋಡೋಣ. ಈ ಕಾಯಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಮೇಲ್ಗಡೆ ಕುಡಿ ಮಾತ್ರ ಸ್ವಲ್ಪ ಒಣಗ್ದಂಗೆ ಆಗ್ತಾ ಇತ್ತು. ಬಟ್ ಅದನ್ನು ಚೆನ್ನಾಗೇ ಇದೆ ಕೆಳಗಡೆ ಎಲ್ಲ. ಸೊ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ. ಬಟ್ ಚೆನ್ನಾಗೇ ಬಂದರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ನಮಗೆ ಅದೃಷ್ಟ ಅನ್ನೋದಿದ್ದರೆ ಆಗತ್ತೆ ಅಲ್ವಾ. ಇನ್ನು ಕೆಳಗಡೆ ಅತ್ತೆ ಮನೇಲಿ ಬಂದೆ, ಅತ್ತೆಗೂ ಸಹ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇನ್ನು ಬ್ಯಾಗಿಗೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟದನ್ನು ಬ್ಯಾಗಿಗೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ನಾನು ನಮ್ಮ ಅತ್ತೆ ಇಬ್ಬರೇ ಹೋಗ್ತಾ ಇರೋದು. ಇನ್ನು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದು ಮುಗಿದ್ಮೇಲೆ ನಮ್ಮ ಹಸ್ಬೆಂಡ್ಗೆ ಸೌತೆಕಾಯಿ ಕಟ್ ಮಾಡಿಕೊಡ್ತಾ ಇದ್ದೆ. ನಮ್ಮ ಅತ್ತೆ ಹೇಳಿದ್ರು ಸೌತೆಕಾಯಿ ಇದೆ ನೋಡು ಮನೇಲಿ ಕಟ್ ಮಾಡಿಕೊಡು ಅಂತ. ಇನ್ನು ಹಂಗಾಗಿ ಅವರಿಗೂ ಬಾಕ್ಸ್ ಕೊಟ್ಟೆ. ಸೌತೆಕಾಯಿ ಎಲ್ಲ ಕಟ್ ಮಾಡಿದ್ಮೇಲೆ ಅವರು ಆಫೀಸ್ಗೆ ಹೊರಟರು. ಅದಾದಮೇಲೆ ನಾವು ಸ್ಟಾರ್ಟ್ ಆದ್ವಿ. ಇವತ್ತಿನ ಜರ್ನಿ ಅಂತೂ ತುಂಬಾ ಡಿಫ್ರೆಂಟು. ಇವತ್ತು ನಾವು ಬಸ್ಸಲ್ಲಿ ಎಲ್ಲ ಈ ಥರ ಎಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಲಾಂಗು, ಚನ್ನಪಟ್ಟಣದಿಂದ ಆಚೆ ಕಡೆ ಬರುತ್ತೆ. ಯಾರಿಗಾದರೂ ಈ ಊರು ಯಾವುದು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮಗೆ ಲೊಕೇಶನ್ನು ಅಥವಾ ಅಡ್ರೆಸ್ನ
ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇನ್ನು ಆ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ಇದು ದೇವಸ್ಥಾನ ಅಂದರೆ ಮನೆಯಲ್ಲಿ ಅವರು ದೇವಸ್ಥಾನ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿದ ಮೇಲೆ ಏನೋ ಒಂಥರ ಪಾಸಿಟಿವ್ ಎನರ್ಜಿನೇ ಬಂದಂಗೆ ಫೀಲ್ ಆಯಿತು. ನನಗಂತೂ ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಹೋಗಿದ್ದು. ಏನೆಲ್ಲ ಬೇಡ್ಕೊಂಡ್ವಿ, ಏನಕ್ಕೋಸ್ಕರ ಹೋಗಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ಇದನ್ನು ನೆರವೇರುತ್ತೆ ಅಂತಾರೆ ನೋಡಿ, ಅದಾದಮೇಲೆ ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ಥರ ಕೋರಿಕೆಗಳನ್ನು ನಾವು ಮುಂಚೆನೇ ಹೇಳ್ಬಾರ್ದು ಹೊರಗಡೆ ಅಂತ ಹೇಳ್ತಾರಲ್ವ. ಹಂಗಾಗಿ ಇನ್ನು ಹೋಗಿದ ಮೇಲೆ ಇದು ಪ್ಲೇಟ್ ಕೊಟ್ಟರು ಅವರು. ಎಲ್ಲ ಪೂಜೆ ಐಟಮ್ಸ್ನೂ ಈ ಪ್ಲೇಟಲ್ಲಿ ಇಟ್ಟು ಕೊಟ್ಬಿಡಿ ದೇವಸ್ಥಾನದಲ್ಲಿ ಅಂತ. ಹಂಗಾಗಿ ಅದನ್ನು ಎಲ್ಲನೂ ರೆಡಿ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ಇನ್ನು ಈ ದೇವಸ್ಥಾನದಲ್ಲಿ ಬಂದು 3-4 ದೇವ್ರನ್ನ ಪ್ರತಿಷ್ಠಾಪನೆ ಇದೆ. ಸೊ ಒಂದು ಶನೇಶ್ವರ ಮತ್ತು ಆಂಜನೇಯ ಸ್ವಾಮಿ ಮತ್ತು ಛಾಯಾದೇವಿ ಮತ್ತು ಬಸಪ್ಪನವರು. ಸೊ ತುಂಬಾ ಸತ್ಯವಾದ ದೇವರು ಅಂತ ಹೇಳ್ಬೋದು. ಬಿಕಾಸ್ ಅಲ್ಲೇ ನನಗೆ ಪ್ರೂವ್ ಆಯಿತು ಅದು ಏನು ಅಂತ. ನಾನು ನಿಮಗೆ ನೆಕ್ಸ್ಟ್ ಅದೆಲ್ಲ ನನ್ನ ಲೈಫಲ್ಲಿ ಪಾಸಿಟಿವ್ ಆಗಿ ನಡೆದ ಮೇಲೆ ನಾನು ನಿಮಗೆ ಹೇಳ್ಕೊತೀನಿ. ತುಂಬ ಜನನೇ ಬಂದಿದ್ದರು. ನಾವು ಹೋದಾಗ ಸ್ವಲ್ಪ ಕಮ್ಮಿ ಜನನೇ ಇದ್ದರು. ನಾವು ಅಲ್ಲಿಗೆ ಹೋದಾಗ 12:30 ಆಗಿತ್ತು. ಇನ್ನು ಬಸಪ್ಪನ ಒಳಗಡೆ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿ ಅದಾದಮೇಲೆ ಅಲಂಕಾರನ ಸ್ಟಾರ್ಟ್ ಮಾಡಿದ್ರು. ಅದು ಎಷ್ಟು ಕ್ವೈಟಾಗಿತ್ತು ಅಂದರೆ ಅಷ್ಟು ಜನದ ಮಧ್ಯದಲ್ಲೂ ಸೈಲೆಂಟಾಗಿ ನಿಂತಿತ್ತು. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಈ ಥರ ಮಾಡಿದ್ಮೇಲೆ ಆರತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಿನಿಮಮ್ ಒಂದು 2 hours ಪೂಜೆನೇ ನಡೀತು ಅಂತ ಹೇಳ್ಬೋದು. ಅಷ್ಟು ಟೈಮಲ್ಲೂ ನಮ್ಗೆ ಯಾವುದೇ ಥರ ಬೇಜಾರಾಗಲಿ ಹೊಟ್ಟೆ ಹಶ್ವಾಗಲಿ ಏನಪ್ಪ ಇಷ್ಟು ಟೈಮ್ ಆಗ್ತಿದೆ ಅನ್ನೋ ಫೀಲಿಂಗ್ ಒಂಚೂರು ಅನ್ನಿಸ್ಲಿಲ್ಲ. ನಿಜವಾಗ್ಲೂ ಪ್ರತಿಯೊಂದು ಅಲಂಕಾರ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಆ ಆರತಿ ಆಗಿರ್ಬೋದು ತುಂಬಾ ಖುಷಿಯಾಗೋಯಿತು. ಅದೇ ಥರ ಪೂಜೆ ಮಾಡೋ ಅವರು ಸಹ ತುಂಬ ಫ್ರೆಂಡ್ಲಿ, ಅಂದರೆ ಚೆನ್ನಾಗಿ ಹೇಳ್ತಾ ಇದ್ರು, ನೀವು ಯೂಟ್ಯೂಬ್ ಹಾಗಾದರೆ ಮಾಡ್ಕೊಳ್ಳಿ ವಿಡಿಯೋ, ಏನು ತೊಂದರೆ ಇಲ್ಲ ಅಂತಲೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇನ್ನು ನಮ್ಮ ಅತ್ತೆ ಬೇಡ್ಕೊಂಡಿದ್ದಕ್ಕೆ ಅದೇ ಹುಡುಕೊಂಡು ಬರುತ್ತೆ. ಬಸಪ್ಪ ಅವರು ಬಂದು ನಮ್ಮನ್ನು ಕರ್ಕೊಂಡು ಬಂದು ಈ ಥರ ಮ್ಯಾಟ್ ಮೇಲೆ ಮಲಗಿಸ್ತಾರೆ. ನಮ್ಮ ಅತ್ತೆ ಮಲ್ಕೊಂಡ್ರು. ಬಟ್ ಬಾಡಿ ಎಲ್ಲ ಕವರ್ ಮಾಡ್ಕೋಬೇಕು, ಆಗಲೇ ಬಸಪ್ಪ ಅವರು ದಾಟೋದು. ಅಲ್ಲಿವರೆಗೂ ಏನು ದಾಟೋದಕ್ಕೂ ಹೋಗಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೂ. ಅದಾದಮೇಲೆ ಅಲ್ಲೇ ಊಟನೂ ಸಹ ಪ್ರಿಪೇರ್ ಮಾಡಿದರು. ನಮಗೆ ಅಲ್ಲೇ ಪ್ರಸಾದನೂ ಎಲ್ಲ ಬಡಿಸಿದ್ರು. ಪ್ರಸಾದನೂ ಎಲ್ಲ ತಿಂದ್ಕೊಂಡು ಇನ್ನು ಸಂಜೆ ರಿಟರ್ನ್ ಆದ್ವಿ. ಇನ್ನು ಇದು ಬರ್ತಾ ಕೆಂಗೇರಿಯಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬಂದ್ವಿ. 9:30 ಆಗ್ತಾಯಿತ್ತು ಟೈಮ್ ಆಗಲೇ. ಇನ್ನು ಮನೆಗೆ ಹೋಗಿ ಕುಕ್ ಮಾಡೋ ಪೇಷನ್ಸು ಇರಲ್ಲ ಅಂತಂದು ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಂಗೆ ಬಂದ್ವಿ. ಜೊತೆಯಲ್ಲಿ ನಾನು ಓಲೆನೂ ಒಂದು ಕಳ್ಕೊಂಡಿದ್ದೆ. ಇನ್ನು ಈ ಟಿಫನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೇಯ್ನಾಗಿ ಪುಳಿಯೋಗರೆ ಚೆನ್ನಾಗಿತ್ತು. ಯಾರಾದರೂ ಕೆಂಗೇರಿ ಸೈಡ್ ಹೋದರೆ ರೋಡ್ ಸೈಡ್ ಕಾರ್ಟಲ್ಲೇ ಈ ಥರ ಫುಡ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್